ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 o'clock ಆಗಿದೆ. ನೋಡಿ ಕ್ಲೈಮೇಟ್ ಯಾವ ಥರ ಇದೆ ಅಂತ. ಇವತ್ತೇನೋ ಮೋಡ ಮುಸುಕಿದ ವಾತಾವರಣ ಥರ ಕಾಣಿಸ್ತಾ ಇದೆ. ಮಂಗಳವಾರ ಮತ್ತು ಶುಕ್ರವಾರ ಟಿಫನ್ಗೆ ಏನಪ್ಪ ಮಾಡೋದು ಅಂದರೆ ನಮ್ಗನ್ಸೋದು ಪುಳಿಯೋಗರೆ ಅಥವಾ ಚಿತ್ರಾನ್ನ. ನಿಮ್ಗೆ ಯಾರಿಗೆಲ್ಲ ಹೀಗೆ ಅನಿಸುತ್ತೆ ತಿಳಿಸಿ ಕಮೆಂಟ್ ಮಾಡಿ. ನಾನು ಈ ಪುಳಿಯೋಗರೆ ಮಾಡೋದಕ್ಕೆ 2 ಸ್ಪೂನಷ್ಟು ಕಡಲೆಬೇಳೆ ತೊಗೊತಾ ಇದ್ದೀನಿ. ನಾನು ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ, ಪುಳಿಯೋಗರೆ ಪೌಡರು. ನಾನು ಆಚೆಯಿಂದ ತೊಗೊಂಬಂದಿರೋದು ನನಗಿಷ್ಟ ಆಗೋದಿಲ್ಲ. 2 ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಮತ್ತು ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಮೆಣಸಿನ್ಕಾಯಿ, ಕಲ್ಲರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೇ ಇದು ಪುಳಿಯೋಗರೆ ಅನಿಸೋದು. 1 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ನಾನು ಧನ್ಯ 2 ಸ್ಪೂನ್ ತೊಗೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಬಾಣಲಿ ಬಿಸಿಗಿಟ್ಟು ಇದಕ್ಕೆ ನಾನು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಇದು ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇದಾದಮೇಲೆ ನಾವು ಇನ್ನುಳಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸಿ ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹುರ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು, ಆವಾಗಲೇ ಅದ್ರ ಟೇಸ್ಟ್ ಬರುತ್ತೆ. ಜಾಸ್ತಿ ಸೀದೋದ್ರೆ ಚೆನ್ನಾಗಿರೋದಿಲ್ಲ. ಇದು ಆಗಿದೆ ಇವಾಗ ನೋಡಿ. ಅದಕ್ಕೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಹುಣಸೆ ಹಣ್ಣನ್ನು ಬಿಸಿನೀರು ಹಾಕಿ ನೆನೆಸಿಟ್ಟಿದೆ, ಅದು ಫುಲ್ ನೆಂದಿದೆ. ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ಅದರಲ್ಲಿರೋದೆಲ್ಲ ತೆಕ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಅನ್ನಕ್ಕೆ ಇಟ್ಕೊಳ್ಳೋಣ. ಯೂಶ್ವಲಿ ನಾನು ಚಿತ್ರಾನ್ನ ಪುಳಿಯೋಗರೆ ಮಾಡೋವಾಗ ಅನ್ನನ ಕುಕ್ಕರಲ್ಲಿ ಇಟ್ಟರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಪಾತ್ರೆನಲ್ಲೇ ಮಾಡ್ಕೊಳ್ಳೋದು ರೈಸ್ನ. ಇವಾಗ ನಾನು ಇನ್ನೊಂದು ಪಾತ್ರೆಗೆ ಕಲಸಿಟ್ಕೊಂಡಿರೋ ಹುಣಸೆಹಣ್ಣು ರಸ, ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತರ್ತರಿಯಾಗಿ ಇರಬೇಕು. ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ 2.5 ಸ್ಪೂನಷ್ಟು ಸೇರಿಸಿದ್ದೀನಿ. ನಾನು ಮಾಡೋ ಈ ಕ್ವಾಂಟಿಟಿ, ಇಷ್ಟು ಕ್ವಾಂಟಿಟಿ 3-4 ಜನಕ್ಕೆ ಆಗುತ್ತೆ. ಜಾಸ್ತಿ ಮಾಡ್ಕೊಂಡು ಇಟ್ಕೊಳ್ಳೋದಿಲ್ಲ ನಾನು. ಅದು ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಅದನ್ನು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಈ ಪುಳಿಯೋಗರೆ ಪೌಡರ್ನ ಕೂಡ ಒಂದು ದಿನಕ್ಕೆ ಆಗೋಷ್ಟೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅದೇನು ಮಾಡಿದ್ರೂ ಸ್ವಲ್ಪ ಉಳಿದೋಗ್ಬಿಡುತ್ತೆ ಹಾಗೇ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ ನೋಡಿ. ಅಷ್ಟೊತ್ತಿಗೆ ಈ ಕಡೆ ಅನ್ನನೂ ಬೆಂದಿದೆ. ಇದನ್ನು ಬಸ್ಕೊಳ್ಬೇಕು. ಇವಾಗ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಗೊಜ್ಜುಗಳಿಗೆಲ್ಲ ಇವಾಗ ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜಿಗೆಲ್ಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಡಯಟ್ ಕಾನ್ಷಿಯಸ್ ಇರೋರು ಸ್ವಲ್ಪ ಕಡಿಮೆನೇ ಎಣ್ಣೆ ಯೂಸ್ ಮಾಡ್ಬೋದು. ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ, ತಿನ್ಬೋದು. ಆನಂತರ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕಿ ಅದಕ್ಕೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಅದಾದ ನಂತರ ಇದಕ್ಕೆ ಬೇರೆ ಏನೂ ಹಾಕಿಲ್ಲ ನಾನು. ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಹಾಗಿಲ್ಲ. ಆನಂತರ ನಾವು ಈ ಗೊಜ್ಜನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಈ ಎಣ್ಣೆನಲ್ಲಿ ಫ್ರೈ ಆಗಬೇಕು. ಇದಕ್ಕೆ ನಾನು ಬೆಳ್ಳುಳ್ಳಿ, ಈರುಳ್ಳಿ ಯಾವುದೇ ಥರದ್ದು ಆ್ಯಡ್ ಮಾಡಿಲ್ಲ. ಯಾಕೆಂದರೆ ದೇವಸ್ಥಾನಕ್ಕೆ ಹೋದಾಗ ಬೆಳ್ಳುಳ್ಳಿ, ಈರುಳ್ಳಿ ಯಾವುದೂ ಯೂಸ್ ಮಾಡ್ದಿರ ಪುಳಿಯೋಗರೆ ಕೊಡ್ತಾರೆ. ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೂ ಪುಳಿಯೋಗರೆ ಆ ಥರ ಟೇಸ್ಟ್ ಬರೋದಿಲ್ಲ. ನೀವು ಈ ಥರ ಟ್ರೈ ಮಾಡಿ ನೋಡಿ ಒಂದು ಸಲ. ನಿಮಗೆ ಯಾವ ಥರ ಅನಿಸುತ್ತೆ, ಅದೇ ಥರ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಮೊದಲೇ ಸೇರಿಸಿರೋದ್ರಿಂದ ನೀವು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ನೋಡಿ. ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ಆಲ್ಮೋಸ್ಟ್ ಆಗ್ತಾ ಇದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ನಾನು ಇದಕ್ಕೆ ತುರಿದಿರೋ ಅಂಥ ಕೊಬ್ಬರಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಂಗಳೂರಲ್ಲಿ ಈ ಥರ ಲೊಕೇಶನ್ ಹುಡ್ಕೋದು ತುಂಬ ಕಷ್ಟ ಅಲ್ವಾ. ಕ್ವಾರ್ಟರ್ಸಲ್ಲಿ ನಮ್ಮದೊಂದು ಪುಟ್ಟು ಮನೆ, ಪುಟ್ಟು ಸಂಸಾರ. ಲಡ್ಡುಮ್ಮ, ಸೀರಿಮ್ಮ. ಮಕ್ಕಳು ಎದ್ದೇಳೋ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿರ್ತೀವಿ. ನಮ್ಮ ಪ್ಲ್ಯಾನ್ ಕೆಲವೊಂದು ಸಲ ವರ್ಕ್ ಆಗುತ್ತೆ, ಕೆಲವೊಂದು ಸಲ ವರ್ಕ್ ಆಗೋದಿಲ್ಲ. ಸೊ ಇವ್ರನ್ನ ಎಬ್ಬಿಸಿ ರೆಡಿ ಮಾಡಿಸಿ ಊಟ ಮಾಡಿಸಿ ಇವಾಗ ಎಲ್ಲ ಮಾಡಬೇಕು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.